ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಒಂದು ಹೊಸ ವೀಡಿಯೋದಲ್ಲಿದ್ದೀನಿ. ಸೊ ನೋಡ್ಬೋದು ನಾ ಎಲ್ಲಿದ್ದೀನಿ ಅಂತ ಹೇಳಿ. ದ ವ್ಯೂ ಅಂತೂ ಸಕ್ಕದಾಗಿ ಈಗ ಕ್ಲಿಯರ್ ಆಗಿದೆ. ಸೊ ಇಲ್ಲೆಲ್ಲ ಸಣ್ಣ ಸಣ್ಣ ಗೂಡಂಗಡಿ, ಹಾಗೆ ಇಲ್ಲಿ ಒಂದು ಟಾಯ್ಸ್ ಅಂಗಡಿ ಇದೆ. ಇಲ್ಲಿ ನೋಡ್ಬೋದು ತುಂಬ ರೀತಿಯ ಹೇಳೋದು ಈ ಥರದ್ದೆಲ್ಲ ಇದೆ. ದಿಸ್ ಈಸ್ ಹೌ ದ ವ್ಯೂ ಲುಕ್ಸ್ ಲೈಕ್. ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಒಂದು ಹೊಸ ವೀಡಿಯೋದಲ್ಲಿದ್ದೀನಿ. ನೋಡ್ಬೋದು ಯಾವ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಅಂತ ಹೇಳಿ ಈಗ. ಸೊ ಇಲ್ಲಿ ಬಂದುಬಿಟ್ಟು ಎರ್ನಾಕುಲಂ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಮನೆಯಿಂದ ಹೊರಟು ಡೈರೆಕ್ಟ್ ಎರ್ನಾಕುಲಂ ರೈಲ್ವೆ ಸ್ಟೇಷನಲ್ಲಿದ್ದು ಅಲ್ಲಿಂದ ಹೊರಟು ಸೀದಾ ಈಗ KSRTC ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಡೈರೆಕ್ಟ್ ಇಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಯಾಕೆ ಈಗ ಬಂದೆ, ಎಲ್ಲಿಗೆ ಹೋಗ್ತಿದ್ದೀನಿ ಎಲ್ಲ ವೀಡಿಯೋದಲ್ಲಿ ಈಗ ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನೋಡ್ಬೋದು ನಾ ಎಲ್ಲಿದ್ದೀನಿ ಅಂತ ಹೇಳಿ. ಬೆಟ್ಟದ ಎದುರಲ್ಲಿದ್ದೀನಿ, ಒಂದು ಕ್ಯಾಂಪ್ ಸೈಟ್. ಎಸ್, ಇದೊಂದು ಕ್ಯಾಂಪ್ ಸೈಟ್, ಮುನ್ನಾರಲ್ಲಿರೋ ಟಾಪ್ ಸ್ಟೇಷನ್ ಕ್ಯಾಂಪ್ ಸೈಟ್. ಕ್ಯಾಂಪ್ ಒಂದು ಟೆಂಟ್ ಬುಕ್ ಮಾಡಿದ್ದೀನಿ. ಓವರ್ ನೈಟ್ ಇಲ್ಲೇ ಮಲಗೋಣ ಅಂತ ಇದ್ದೀನಿ. ಹಾಗೆ ಇಲ್ಲಿಗೆಲ್ಲ ಹೇಗೆ ಬಂದೆ ಎಲ್ಲ ಇದಾದ್ಮೇಲೆ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ಒಂದು ರೆಸಿಡೆನ್ಸಿ, ಪೆರಿಯಾರ್ ರೆಸಿಡೆನ್ಸಿ ಅಂತೆ. ಅವರ ಮುಖಾಂತರ ಇದು ನಾನೊಂದು ಬುಕ್ ಮಾಡಿದ್ದು, ಆನ್ಲೈನ್ ಬುಕ್ ಮಾಡಿದ್ದೆ. ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಿತ್ತು ಅವರ ಪೋಸ್ಟ್ ರೀಲ್ಸ್ಗಳೆಲ್ಲ, ಅದರಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ಟೆಂಟನ್ನು ಬುಕ್ ಮಾಡಿದೆ ಓವರ್ ನೈಟ್. ಸೊ ಈಗ ಟೈಮ್ ಬಂದುಬಿಟ್ಟು 5:36 ಹತ್ರ ಆಗಿದೆ. ಆ್ಯಂಡ್ ದ ವ್ಯೂ ಅಂತೂ ಸಕ್ಕದಾಗಿ ಈಗ ಕ್ಲಿಯರ್ ಆಗಿದೆ. ಆಗ ಬರಬೇಕಾದ್ರೆ ಫುಲ್ಲು ಮೋಡ ಎಲ್ಲ ತುಂಬಿತ್ತು, ಫಾಗಲ್ಲೆಲ್ಲ ಕವರ್ ಆಗಿತ್ತು. ಬರುವಾಗಲೂ ಫುಲ್ಲು ಫಾಗಲ್ಲಿ ಕವರ್ ಆಗಿತ್ತು, ಎದುರು ಸ್ವಲ್ಪನೂ ಕಾಣ್ತಿರ್ಲಿಲ್ಲ. ಆದರೆ ಈಗ ಇನ್ಸೇನ್ ವ್ಯೂ ನೋಡ್ಬೋದು ನೀವು. ಸೊ ಇದು ಪೆರಿಯಾರ್ ರೆಸಿಡೆನ್ಸಿ ಅಂತೇಳಿ. ನನಗೆ ಇದು ಟೆಂಟ್ ಬಂದುಬಿಟ್ಟು 1,000, ಅಂದರೆ 800 ಟೆಂಟಿಗೆ. ಹಾಗೆ 200 ರೂಪಾಯಿ ಫ್ರೆಶ್ ಅಪ್ ಆಗಲಿಕ್ಕೆ. ಸೊ ಟೋಟಲಾಗಿ 1,000. ಇವತ್ತು ಸಂಜೆ 5:00ವರೆಗೆ ಚೆಕ್ ಇನ್ ಆದೆ, ನಾಳೆ ಬೆಳಿಗ್ಗೆ 9:00ವರೆಗೆ ಚೆಕ್ಔಟ್ ಆಗಬೇಕು. ಹಾಗೆ ಅಂತ ನಿಮಗೆ ಫುಡ್ಡು ಸಿಗುತ್ತೆ, ಫುಡ್ಡು ಬಾರ್ಬಿಕ್ಯೂ, ಹಾಗೆ ಇಲ್ಲಿ ನೋಡ್ಬೋದು ಕ್ಯಾಂಪ್ ಫೈರ್ ಅದೆಲ್ಲ ಅವೈಲೇಬಲ್ ಇದೆ. ಅದು ನೀವು ಟೋಟಲ್ ಫುಲ್ಲು ಎಸ್ಟಿಮೇಷನ್ ಬಂದುಬಿಟ್ಟು 1,800 ಸಮಥಿಂಗ್. ಅದೆಲ್ಲ ನನಗೆ ಬಾರ್ಬಿಕ್ಯೂ ಆಗಲಿ ಡಿನ್ನರ್ ಎಲ್ಲ ಬೇಡ, ಯಾಕಂದರೆ ಅದೆಲ್ಲ ನಾನ್ ವೆಜಿಟೇರಿಯನ್ ಇರುವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು ಕ್ಯಾಂಪ್ ಫೈರ್ ಅದೆಲ್ಲ ಇಲ್ಲಿಯೆಲ್ಲ ನೋಡ್ಬೋದು ನೀವು. ಟೆಂಟ್ಗಳು ಅಲ್ಲೆಲ್ಲ ಬುಕ್ ಆಗಿದೆ, ಅವರೆಲ್ಲ ಬಂದು ಒಟ್ಟಿಗೆ ಇರ್ತಾರೆಲ್ಲ, ಅದು ಸರಿಯಾಗಲ್ಲ. ಅದಕ್ಕೆ ನಾನು ಕ್ಯಾಂಪ್ ಫೈರ್ ಎಲ್ಲ ಬುಕ್ ಮಾಡಿಲ್ಲ, ಖಾಲಿ ಟೆಂಟ್ ಮತ್ತು ಫ್ರೆಶ್ ಅಪ್ ಆಗಲಿಕ್ಕೆ ಬುಕ್ ಮಾಡಿದ್ದು. ಸೊ ಟೋಟಲಾಗಿ 1,000 ರುಪೀಸ್ ಇದು ನಂಗೆ ಬುಕ್ ಮಾಡಿದ್ದೆ. ಸೊ ಇಲ್ಲಿ ತನಕ ಬರೋ ದಾರಿ ಒಂದು 500-600 ಮೀಟ್ರ್ ಮೇನ್ ರೋಡಿಂದ ಇದೆ. ಸೊ ಅಲ್ಲಿಂದ ಇಲ್ಲಿ ತನಕ ಒಮ್ಮೆ ಬರೋಣ. ಅಲ್ಲಿಂದೆಲ್ಲ ಹೇಗೆಲ್ಲ ವಿಜುವಲ್ಸ್ ಇದೆ, ಅಲ್ಲೆಲ್ಲ ಸ್ಟೋರ್ಗಳು ತುಂಬ ಇದೆ, ಅಂದರೆ ಸಣ್ಣ ಸಣ್ಣ ಸ್ಟೋರ್ಗಳು, ಆಟ ಸಾಮಾನಾಗಲಿ ಅಥವಾ ತಿನ್ನುವ ಐಟಮ್ಗಳಲ್ಲಿ ಆಗಲಿ ಕೆಲವು ಸ್ಟೋರ್ಗಳಿವೆ, ಸಣ್ಣ ಸಣ್ಣ ಪುಟ್ಟ ಅಂಗಡಿಗಳಿವೆ, ಅದನ್ನೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ನನ್ನ ಹಿಂದೆ ನೀವು ನೋಡ್ತಿದ್ದೀವಿ, ಅದೇ ಎಂಟ್ರೆನ್ಸು. ನೀವು ನೋಡ್ಬೋದು ಅಲ್ಲಿ ಕೆಲವು ಜನಗಳಿದ್ದಾರೆ. ಫೋಕಸ್ ಆಗ್ತದೆ. ಎಸ್, ಅಲ್ಲಿ ಕೆಲವು ಜನ ಇದ್ದಾರೆ. ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅಲ್ಲಿ ತನಕ ನನಗೆ ಜೀಪಲ್ಲಿ ಬಿಟ್ಟರು, ಅದರಿಂದ ಹೀಗೆ ನಡ್ಕೊಂಡು ಬರಬೇಕು. ಸೊ ನೀವು ನೋಡಿರಲ್ಲ ಅಲ್ಲೆಲ್ಲ ಕೆಲವು 4-5 ಸ್ಟೋರ್ ಉಂಟು. ಅದು ಬಿಟ್ಟರೆ ಇಲ್ಲಿ ಸೈಡಲ್ಲಿ ಪಾರ್ಕ್ ಮಾಡ್ಬೋದು ಕಾರನ್ನೆಲ್ಲ. ಹಾಗೆ ಹೀಗೆ ನಡ್ಕೊಂಡು ಬರಬೇಕು. ಸೊ ಇದಾಗುತ್ತೆ ಒಂದು 200-300 ಮೀಟ್ರ್ ದೂರ ಒಂದು ಹಿಲ್, ಅಂದರೆ ವ್ಯೂ ಪಾಯಿಂಟ್, ಅಥವಾ ನನ್ನ ಕ್ಯಾಂಪ್ ಸೈಟ್ ಅಂತಲೇ ಹೇಳ್ಬೋದು. ನಾ ಈಗ ಹೋಗೋ ಕ್ಯಾಂಪ್ ಸೈಟಿಗೆ. ಹಾಗೆ ಇನ್ನು ಸುತ್ತಮುತ್ತ ನೋಡಿದರೆ ಇಲ್ಲೇ ರೆಸಾರ್ಟ್ ಎಲ್ಲ ಕಾಣುತ್ತೆ ನೀವು ನೋಡಿ, ಅಲ್ಲೆಲ್ಲ ರೆಸಾರ್ಟು ಎಲ್ಲ ಇದೆ. ಸೊ ಸೊ ಸಣ್ಣ ಕ್ಯಾಂಟೀನ್ಗಳಿವೆ, ಅದು ಎಲ್ಲ ವೆಜ್ ಆ್ಯಂಡ್ ನಾನ್ ವೆಜ್ ಮಿಕ್ಸ್ ಇರೋವಂಥದ್ದು. ಹಾಗೆ ಇಲ್ಲಿ ಒಂದು ಚರ್ಚ್ ಇದೆ, ಇಲ್ಲಿ ನೋಡ್ಬೋದು ನೀವು ಚರ್ಚ್. ಆ್ಯಂಡ್ ಹಿಯರ್ ಆರ್ ದ ಕಾರ್ ಪಾರ್ಕಿಂಗ್. ಅಲ್ಲಿಂದ ನಡ್ಕೊಂಡು ಬಂದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದೇ ರೆಸಾರ್ಟ್ ಅಲ್ಲ ರೆಸಿಡೆನ್ಸಿ. ಅಲ್ಲಿ ಮೇಲೆ ನೋಡ್ಬೋದು ನೀವು ವೈಲ್ಡ್ ಝೋನ್ ಸ್ಟೇ ಅಂದರೆ ಅದರಿಂದ ಬುಕ್ ಮಾಡಿದ್ದು. ಸೊ ಕೆಳಗಿರುವಂಥದ್ದು ಪೆರಿಯಾರ್ ರೂಮ್ಸ್, ಅವರ ಇದು ಸ್ಟೇಗಳೆಲ್ಲ. ಸೊ ಇದೆಲ್ಲ ಪಾರ್ಕಿಂಗ್. ಪಾರ್ಕಿಂಗಲ್ಲಿ ನೋಡ್ಬೋದು, ಇಲ್ಲಿ ಪಾರ್ಕಿಂಗಲ್ಲಿ ನೋಡ್ಬೋದು ಎಷ್ಟು ಒಳ್ಳೆ ವ್ಯೂ ಇದೆ ಅಂತೇಳಿ.
ಹಾಗೆ ಹೀಗೆ ಹೋಗುವಂಥದ್ದು. ಅಲ್ಲಿದ್ದದು ರೂಮು. ಹಾಗೆ ನೋಡ್ಬೋದು ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಅಲ್ಲಿ ವಾಶ್ರೂಮ್ ಫೆಸಿಲಿಟಿ ಇದೆ, ಪಬ್ಲಿಕ್ ವಾಶ್ರೂಮ್. ಸೊ ಇಲ್ಲೆಲ್ಲ ಸಣ್ಣ ಸಣ್ಣ ಗೂಡಂಗಡಿ ಮುಂದೆ ಇನ್ನೂ ಒಳ್ಳೆ ಇದೆ. ಹಾಗೆ ಇಲ್ಲಿ ಗೊತ್ತಿದ್ದ ಹಾಗೆ ಚಾಕ್ಲೇಟ್ಗಳು ಸಿಗುತ್ತವೆ, ಸ್ಪೈಸಸ್ಗಳೆಲ್ಲ ಸಿಗುತ್ತವೆ, ನೋಡ್ಬೋದೆಲ್ಲ. ಸೊ ಇಲ್ಲಿಂದ ಒಂದು ಜೋಳ ತಗೊಂಡೆ. ಹಾಗೆ ಇಲ್ಲಿ ಎದುರು ಬಂದರೆ ನೀವು ನೋಡ್ಬೋದು ಎಷ್ಟು ಸ್ಟೋರಿಗಳಿವೆ ಅಂತೇಳಿ. ಹಾಗೆ ಇಲ್ಲಿ ಒಂದು ಟಾಯ್ಸ್ ಅಂಗಡಿ ಇದೆ, ಇಲ್ಲಿ ನೋಡ್ಬೋದು ತುಂಬ ರೀತಿಯ ಹೇಳೋದು ಈ ಥರದ್ದೆಲ್ಲ ಇದೆ. ಇಲ್ಲಿ ನೋಡ್ಬೋದು ಸ್ವಲ್ಪ ಕೆಳಗೆ ಹೋಗ್ಬೇಕು. ನನ್ನ ಕ್ಯಾಂಪ್ ಸೈಡಿಗೆ ಹೋಗುವಂಥದ್ದರೆ ಸ್ವಲ್ಪ ಕೆಳಗೆ ಹೋಗ್ಬೇಕು. ಹಾಗೆ ವ್ಯೂ ಪಾಯಿಂಟು ಇಲ್ಲೇ ಕೆಳಗಿನೇ. ಹಾಗೆ ನಿಮಗೆ ವೀಡಿಯೋದಲ್ಲಿ ತೋರಿಸಿದ ಹಾಗೆ ನೀವು ವ್ಯೂ ಪಾಯಿಂಟ್ ಖಾಲಿ ವಿಸಿಟ್ ಮಾಡೋದಿದ್ರೆ 20 rupees ಪರ್ ಹೆಡ್ ಚಾರ್ಜ್ ಆಗುತ್ತೆ. ಹಾಗೆ ನೀವು ಕ್ಯಾಂಪ್ ಸೈಟೆಲ್ಲ ಬುಕ್ ಮಾಡಿದರೆ ಫ್ರೀ, ಸೀದಾ ಹೋಗ್ಬೋದು, ತೊಂದರೆ ಇಲ್ಲ. ದಿಸ್ ಈಸ್ ಹೌ ದ ವ್ಯೂ ಲುಕ್ಸ್ ಲೈಕ್. ನೋಡ್ಬೋದು ಎಷ್ಟೊಂದು ಅದರ ಮೇಲೆಲ್ಲ ಫಾಗ ಕೂಡ ಗೊತ್ತಿಲ್ಲ ಕ್ಲಿಯರಾಗಿ ಹೇಗೆ ನಿಂತಿದೆ ನೋಡಿ. ಹಾಗೆ ದೂರದಲ್ಲೆಲ್ಲ ಇದು ವಿಸಿಬಲ್ ಇಲ್ವ ಗೊತ್ತಿಲ್ಲ, ವಿಂಡ್ ಮಿನೆಲ್ಲ ಕಾಣುತ್ತೆ, ಎಷ್ಟೊಂದು ಸೈಕಾಗಿ ಕಾಣುತ್ತೆ ನೋಡಿ. ಅಲ್ಲಿ ಇರೋದು ವ್ಯೂ ಪಾಯಿಂಟ್ಗಳು. ನಂದು ಟೆಂಟ್ ಬಂದುಬಿಟ್ಟು ಈ ಸೈಡ್ ಇರೋವಂಥದ್ದು, ಇಲ್ಲಿ ಕೆಳಗೆ ತೋರಿಸ್ತೀನಿ ಮಾತ್ರ. ನನ್ನ ಸ್ಟೇ ಬಂದುಬಿಟ್ಟು ಅಲ್ಲಿ ಕೆಳಗೆ ಕಾಣ್ತಿದೆ ನಿಮಗೆ ಟೆಂಟ್, ಅದೇ. ಸೊ ಇದೆಲ್ಲ ರೂಮ್ಗಳು 1500-2000 ಆಗುತ್ತೆ ರೂಮ್ಗಳೆಲ್ಲ. ಹಾಗೆ 2000 ಖಾಲಿ ರೂಮಿಗೆ ನೀವು ಫುಡ್ ಎಲ್ಲ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಇದೊಂದು ರೂಮು. ಸೊ ಇಲ್ಲೊಂದು ಟೆಂಟ್ ಇದೆ, ಸಿಂಗಲ್ ಪರ್ಸನ್ ಟೆಂಟ್. ಇದು ಯಾರಿಗೂ ಗೊತ್ತಿಲ್ಲ, ಅದು ಇದು ನಮ್ಮದಲ್ಲ, ಕೆಳಗಿನ ಇರೋದು ನಮ್ಮದು. ನೋಡ್ಬೋದು ನೀವು. ಸೊ ಇಲ್ಲಿ ಕೆಳಗೆ ನೋಡ್ಬೋದು ಸುಮಾರು ಟೆಂಟ್ಗಳಿವೆ, ಅದರಲ್ಲಿ ಒಂದು ಟೆಂಟ್ ನಂದು ಬುಕ್ ಮಾಡಿರೋಂಥದ್ದು. ಎಸ್, ಈಗ ನೋಡಿ ಸ್ವಲ್ಪ ಫಾಗ್ ಅಥವಾ ಎಂಥ ಫಾಗ್ ಅದೇ ಕವರ್ ಆಗ್ತಾ ಉಂಟು, ಅಲ್ಲೆಲ್ಲ ಕವರ್ ಆಗಿದೆ, ಸೂಪರ್ ಆಗಿದೆ. ಸೊ ಅದೇ ಅಲ್ಲಿ ನಮ್ಮದು ವ್ಯೂ ಹೀಗಿದೆ. ಸೊ ಇಲ್ಲಿ ಸ್ವಲ್ಪ ಒಂದು ಮಿರರ್ ಕೊಟ್ಟಿದ್ದಾರೆ. ಹಾಗೆ ನನ್ನ ಕೈಯಲ್ಲಿ ಜೋಳ ಇಟ್ಕೊಂಡಿದ್ದೀನಿ, ಅದನ್ನು ನೋಡಿ ಮಂಗ ನನ್ನ ಹಿಂದೆನೇ ಬರ್ತಿತ್ತು ಓಡ್ಕೊಂಡು. ಇದು ಇಲ್ಲಿ ತನಕ ಬಂದಿದೆ, ಅದು ತುಂಬ ಜೋರಿದೆ ಮಂಗಗಳು. ಕೈಯಲ್ಲಿ ಏನೇ ವಸ್ತು ಇದ್ದರೂ ಅದನ್ನು ಎಳ್ಕೊಳ್ಳೋಕ್ಕೆ ಬರುತ್ತೆ. ಸೊ ನನ್ನನ್ನು ಸ್ಟೀಲ್ ಮಾಡಲಿಕ್ಕೆ ಬಂತು ಅದು, ಆದರೂ ಸ್ವಲ್ಪ ಧೈರ್ಯದಿಂದಿದ್ದೆ, ಹಾಗೆ ಅದು ಹೋಯ್ತು ಆಚೆ. ಆ್ಯಂಡ್ ಸೊ ಅದೇ ಸ್ಟೇ, ಅಲ್ಲಿಂದ ಹೀಗೆ ಬರಬೇಕು, ನನ್ನ ಟೆಂಟಿಗೆ ಬರಬೇಕು ಅಂತಾರೆ ಫಾರೆಸ್ಟರ್ ಸಹ. ಸ್ವಲ್ಪ ಅಷ್ಟೇ ಹೀಗೆ ಬಂದು ಆ್ಯಂಡ್ ಹಿಯರ್ ದಿಸ್ ಈಸ್ ಹೌ ದ ಟೆಂಟ್ ಸ್ಟೇ ಲುಕ್ಸ್ ಲೈಕ್. ಸೊ ಅದೇ ಆಗ ಹೇಳಿದಾಗೆ ನಾನು ಬರೋ ದಾರಿ ತೋರಿಸಲಿಲ್ಲ, ಅಥವಾ ಕೆಲವು ಕ್ಲಿಪ್ಸ್ ಎಲ್ಲ ತೋರಿಸಿದ್ದೀನಿ ಅಷ್ಟೇ. ಹಾಗೆ ಹೇಗೆ ಬಂದೆ ಅಂತ ಹೇಳಿಲ್ಲ. ಸೊ ಫಸ್ಟಿಂದ ಹೇಳೋದಾದರೆ, ನಾನು ಮಂಗಳೂರಿಂದ ಹೊರಟಿದ್ದು. ಮಂಗಳೂರು ಜಂಕ್ಷನಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಮಂಗಳದೀಪ್ ಎಕ್ಸ್ಪ್ರೆಸ್ ಅಂತ ಹೇಳಿ ಒಂದು ಟ್ರೈನಲ್ಲಿ ಹತ್ತಿದೆ. ಅದು ಎರ್ನಾಕುಲಮ್ಗೆ ಬರುವ ಟ್ರೈನ್. ಸೊ ಅಲ್ಲಿ ಎರ್ನಾಕುಲಮಲ್ಲಿ ಇಳಿದೆ, ಎರ್ನಾಕುಲಂ ಜಂಕ್ಷನಲ್ಲಿ. ಸೊ ಎರ್ನಾಕುಲಮ್ಗೆ ಜಂಕ್ಷನಲ್ಲಿ ಇಳಿದು ಅಲ್ಲಿ ಎರ್ನಾಕುಲಂ KSRTC ಬಸ್ ಸ್ಟ್ಯಾಂಡ್ ಇತ್ತು. ಸೊ ಅಲ್ಲಿ ತನಕ ಹೋದೆ. ಅಲ್ಲಿಂದ KSRTC ಬಸ್ ಸ್ಟ್ಯಾಂಡಲ್ಲಿ ನನಗೆ ಮುನ್ನಾರಿಗೆ ಹೋಗೋ ಒಂದು ಬಸ್ ಸಿಗಿತು. 8 o'clock ಸಮಥಿಂಗ್, 7:45, 8 ಸಮಥಿಂಗ್ ಆ ರೇಂಜಲ್ಲಿ ನನಗೆ ಟೈಮಿಗೆ ಸಿಕ್ತು ನನಗೆ ಬಸ್. ಅದು ಹೊರಟಿತು 8:15, 8:15 ನಂತರ ಹೊರಟಿತು. ಸೊ ಅದೆಲ್ಲ ಹಾಗೆ ಜರ್ನಿ ಎಲ್ಲ ಮಾಡ್ತಾ ನಾನು ಮುನ್ನಾರ್ ರೀಚ್ ಆದೆ. ಸೊ ಮುನ್ನಾರಿಗೆ ಬರೋ ದಾರಿ ತುಂಬ ಕೆಲವು ದಾರಿ ಓಕೆ, ಆದರೆ ಕೆಲವು ದಾರಿ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಹಾಗೆ ತುಂಬ ಟ್ರಾಫಿಕ್ ಇತ್ತು ಇವತ್ತು. ಹಾಗೆ ಮಳೆನೂ ಸ್ವಲ್ಪ ಬರ್ತಿತ್ತು. ಅಂಥ ರೀಸನಿಗೆ ನಾನು ಹೆಚ್ಚು ವೀಡಿಯೋ ಮಾಡಲಿಲ್ಲ, ಖಾಲಿ ಸಣ್ಣ ವೀಡಿಯೋ ಮಾಡಿದ್ದೆ, ವ್ಲಾಗ್ ಮಾಡಲಿಲ್ಲ. ಹಾಗೆ ಮುನ್ನಾರಲ್ಲಿ ಇಳಿದು ಸ್ವಲ್ಪ ಅರ್ಧ ಗಂಟೆ ಆಚೀಚೆನೇ ತಿರುಗಿದೆ, ಆಚೀಚೆ ಹೋಗಿದೆ. ಅಂದರೆ ಮುನ್ನಾರಿಂದ ನನಗೆ ಈ ಒಂದು ಪ್ಲೇಸ್ ಏನಿದೆ ಟಾಪ್ ಸ್ಟೇಷನ್, ಇಲ್ಲಿಗೆ ಬರೋಕ್ಕೆ 35-40 ಕಿಲೋಮೀಟರ್ಸ್ ಇದೆ. ಸೊ ಆ ಬಸ್ ಇದೆ, ಲಿಮಿಟೆಡ್ ಬಸ್. ಹಾಗೆ ಎಲ್ಲ ಫೆಚ್ ಮಾಡ್ತಾ ಒಂದು ಜೀಪ್ ಸಿಕ್ತು. ಸೊ ಆ ಜೀಪ್ ಎಲ್ಲ ಶೇರಿಂಗ್ ಎಲ್ಲ ಮಾಡಿ 150 rupees ಕೊಟ್ಕೊಂಡು ಇಲ್ಲಿಗೆ ಬಂದೆ. ಸೊ ಈ ಪ್ಲೇಸ್ ಬಂದುಬಿಟ್ಟು ಕೇರಳ ಮತ್ತು ತಮಿಳುನಾಡು ಬಾರ್ಡ್ರಿಂದ ಸ್ವಲ್ಪ 2 to 3 kilometers ದೂರ ಇರುವಂಥದ್ದು. ಸೊ ಬೇಸಿಕಲಿ ಇದು ತಮಿಳ್ನಾಡು ಸ್ಟೇಟಲ್ಲೇ ಇದ್ದೀನಿ ಈಗ. ಹಾಗೆ ಸೊ ಇಲ್ಲಿನ ಜನರೆಲ್ಲ ತಮಿಳು ಹೆಚ್ಚಾಗಿ ಮಾತಾಡ್ತಾರೆ, ಆದರೆ ಟೂರಿಸ್ಟ್ ಎಲ್ಲ ಕೇರಳಿಯನ್ಸ್ ಬರ್ತಾರೆ ಹೆಚ್ಚಾಗಿ. ಸೊ ಈಗ ಟೈಮ್ ಬಂದುಬಿಟ್ಟು ಹತ್ರ 7 ಗಂಟೆ ಆಗಿದೆ. ಸ್ವಲ್ಪ ಕತ್ಲಾಗ್ತಾ ಬಂತು. ಸೊ
ಸೊ ಇನ್ನು ಏನು ಹೇಳಲಿಕ್ಕಿಲ್ಲ, ಕತ್ಲಾದ್ಮೇಲೆ ವೀಡಿಯೋ ಮಾಡಲಿಕ್ಕೂ ಸರಿಯಾಗ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಡೇ 1 ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ದಿನ ನಾಳೆದು ಸನ್ರೈಸ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಸಿಕ್ಕಿದರೆ ಅದನ್ನು ಒಳ್ಳೆ ವ್ಲಾಗ್ ಮಾಡ್ತೀನಿ. ಹಾಗೆ ಇಲ್ಲಿಂದ ಮನೆಗೆ ಹೋಗೋದೊಂದು ವ್ಲಾಗ್ ಮಾಡ್ತೀನಿ. ಸೊ ಅದು ಪಾರ್ಟ್ ಬಿ ಅಲ್ಲಿ ಕವರ್ ಮಾಡ್ತೀನಿ. ಹಾಗೆ ಈ ಒಂದು ವೀಡಿಯೋ ಇಲ್ಲಿಯೇ ಕವರ್ ಮಾಡ್ತಿದ್ದೀನಿ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದೆ ಹೀಗೆ ಒಂದು ಒಳ್ಳೆ ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಟ್ರಾವೆಲ್ ಬ್ಯಾಕ್ ಸೈನಿಂಗ್ ಆಫ್.